ಇನ್ನು ಬಿಡದಿ ಟೌನ್ಶಿಪ್ ಅನ್ನು ವಿರೋಧಿಸಿ ಜೆಡಿಎಸ್ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಳ್ತಾ ಇದೆ. ಪ್ರತಿಭಟನೆಯಲ್ಲಿ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ, ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಸೇರಿ ಅನೇಕರು ಇವತ್ತು ಭಾಗಿಯಾದರು. ಸಾವಿರಾರು ಕಾರ್ಯಕರ್ತರೊಂದಿಗೆ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕುವುದಕ್ಕೂ ಕೂಡ ಹೋರಾಟಗಾರರು ಸಜ್ಜಾಗ್ತಾ ಇದ್ದಾರೆ. ಏನು ರಿಯಲ್ ಎಸ್ಟೇಟ್ ಅರ್ಥ ಆಗ್ತದೆ. ಇನ್ನೊಂದು 20 ತಿಂಗಳಲ್ಲಿ ಚುನಾವಣೆ ಬರ್ತದೆ. ಅದಕ್ಕೆ ಹಣ ಕ್ರೋಢೀಕರಿಸಬೇಕಾಗಿರೋದ್ರಿಂದ ಏನು ಆ ಒಂದು ವ್ಯವಹಾರಗಳನ್ನು ಭೂ ವ್ಯಾಪಾರಕ್ಕೆ ಇಳಿದಿರ್ತಕ್ಕಂಥದ್ದು ದುರಂತ. ಇವತ್ತು ನೀವೆಲ್ಲ ನೋಡಿರ್ಬೋದು, ಕಳೆದ 9-10 ಅನ್ನೋದು ಏನು ನಿಗದಿಯಾಗಿತ್ತು ಬಿಡದಿಯಿಂದ ಪಾದಯಾತ್ರೆ ವಿಚಾರದಲ್ಲಿ, ಅದಕ್ಕೆ ಎಲ್ಲಿ ಈ ಹೋರಾಟ ಮುಂದಿನ ಸರ್ಕಾರಕ್ಕೂ ಅಥವಾ ಇವರು ಕಾಂಗ್ರೆಸ್ ಪಕ್ಷಕ್ಕೂ ತೊಂದರೆ ಆಗ್ತದೆ ಅಂತೇಳಿ 2 ದಿನಕ್ಕೆ ಸರ್ಕಾರದ ಜಿಲ್ಲಾ ಆಡಳಿತ ಬಳಸ್ಕೊಂಡು ಆಡಳಿತ ಯಂತ್ರ ಬಳಸ್ಕೊಂಡು ಏನು 2ನೇ ದಿನಕ್ಕೆ ಮುಟ್ಕೊಳಿಸ್ತಕ್ಕಂಥ ಪ್ರಯತ್ನ ಮಾಡಿದರು. ಅದು ಮುಂದುವರೆದ ಭಾಗವಾಗಿ ಇವತ್ತು 18ನೇ ತಾರೀಕು ನಾವೆಲ್ಲ ಏನು ನಮ್ಮ ಪಕ್ಷದ ವರಿಷ್ಠರ ಆದೇಶದಂತೆ 18ನೇ ತಾರೀಕು ಇವತ್ತು ನಗರದಲ್ಲಿ, ಬೆಂಗಳೂರು ನಗರದಲ್ಲಿ ಫ್ರೀಡಂ ಪಾರ್ಕಿಂದ ವಿಧಾನಸೌಧಕ್ಕೆ ಪಾದಯಾತ್ರೆ ಹೋಗ್ತಕ್ಕಂಥ ಒಂದು ಕಾರ್ಯಕ್ರಮ. ಅದಕ್ಕೆ ಇದು ರಾಜಕೀಯ ಉದ್ದೇಶ ಅಲ್ಲ, ಇದಿರ್ತಕ್ಕಂಥದ್ದು ರೈತರು ಉಳಿಸ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನದಲ್ಲಿ ಕೋಲಾರ ವಿಧಾನಸಭಾ ಕ್ಷೇತ್ರದ ಸಮಸ್ತ ರೈತರು, ಕೂಲಿ ಕಾರ್ಮಿಕರು ಎಲ್ಲರೂ ಕೂಡ ಒಟ್ಟಾಗಿ ಸ್ವಯಂ ಪ್ರೇರಿತವಾಗಿ ಇವತ್ತು ದಿವಸ ಭಾಗವಹಿಸಿಕೊಂಡಿದ್ದೀವಿ. ಇದು ಇನ್ನು ಹೋರಾಟಗಾರರ ಮಾತನ್ನು ಕೇಳಿಸ್ಕೊಳ್ತಾ ಇದ್ವಿ. ಒಂದು ಬೃಹತ್ ಹೋರಾಟವನ್ನು ರೂಪಿಸೋದಕ್ಕೆ ಅಂತ ಮುಂದಾಗ್ತಾ ಇದ್ದೀವಿ. ರಾಜಕೀಯವಾಗಿ ನಾವು ಪ್ರೇರಣೆಗೊಂಡಿಲ್ಲ, ರಾಜಕೀಯ ಉದ್ದೇಶ ಇಲ್ಲ ಅಂತವರು ಹೇಳಿದ್ದಾರೆ. ಇದರ ಜೊತೆಗೆ ವಿಧಾನಸೌಧಕ್ಕೂ ಕೂಡ ಮುತ್ತಿಗೆ ಹಾಕೋದಕ್ಕೆ ತಯಾರಿಗಳು ನಡೀತಾ ಇದೆ ಅನ್ನೋ ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇದೆ. ಹೀಗಾಗಿ ಹೋರಾಟ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ಮುಂದುವರಿಯುತ್ತೆ, ಹೋರಾಟದ ರೂಪುರೇಷೆಗಳು ಏನಾಗಿರುತ್ತೆ ನೋಡಬೇಕಾಗತ್ತೆ. ಈ ವೇದಿಕೆ ಮುಖಾಂತರ ಸವಾಲನ್ನು ಹಾಕ್ತಾ ಇದ್ದೇನೆ. ಈ 2 ವಿಷಯಗಳ ವಿಷಯದಲ್ಲಿ ಹೌದಪ್ಪ, ನಾವು ಈ ರಾಜ್ಯದಲ್ಲಿ ಅಧಿಕಾರವನ್ನ ಈ ನಾಡಿನ ಜನತೆ ಕೊಟ್ಟಾಗ ದೇವೇಗೌಡರಿಗೆ ಸ್ವತಂತ್ರವಾದ ಅಧಿಕಾರ ಕೊಟ್ಟಿದ್ದು 115 ಸ್ಥಾನಗಳನ್ನ. ನನಗೆ ಸ್ವತಂತ್ರವಾದ ಸರ್ಕಾರ ರಚನೆ ಮಾಡಲಿಕ್ಕೆ ಅವಕಾಶ ದೊರಕಲಿಲ್ಲ. ಯಾವುದೋ ಒಂದು ದೇವರ ಅನುಗ್ರಹ ಮತ್ತು ನನ್ನ ತಾಯಿಯ ಹೆಸರನ್ನ ಏನು ಪ್ರಸ್ತಾಪ ಮಾಡಿದ್ದೀರಿ, ಈ ಸೋನಿಯಾ ಗಾಂಧಿ ಅವರ ಬಗ್ಗೆ ನಾನೇನು ರಿಯಾಕ್ಷನ್ ಕೊಟ್ಟಿದ್ದೇನೆ, ಆ ಹಿನ್ನೆಲೆಯಲ್ಲಿ ನನ್ನ ತಾಯಿಯ ಹೆಸರನ್ನ ಪ್ರಸ್ತಾಪ ಏನು ಮಾಡಿದ್ದೀರಿ, ಈ ರಾಜ್ಯ ಸರ್ಕಾರಕ್ಕೆ ಹೇಳ್ತೀನಿ, ನನ್ನ ತಾಯಿ ನನ್ನ ಬದುಕನ್ನ ಯಾವ ರೀತಿ ನೀನು ನಿನ್ನ ಜೀವನದಲ್ಲಿ ಅಳವಡಿಸ್ಕೋಬೇಕು ಅಂತ ಹೇಳಿ ಚಿಕ್ಕ ಮಕ್ಕಳಿಂದ ಸಾಕಿದ್ದಾರೆ. ಶಿವಕುಮಾರ್ ಅವರೇ, ನೀವೇನು ನನಗೆ ಪ್ರಶ್ನೆ ಮಾಡಿದ್ದೀರಿ, ಈ ಸಭೆಗೆ ನಾನು ಬರೋದಕ್ಕಿಂತ ಮುಂಚೆ ಒಬ್ಬ ತಾಯಿ ಬರ್ತಾಳೆ, ಅವ್ರ ಜೊತೆ ನನ್ನ ಮಗ ಬರ್ತಾನೆ. ಬೆಳಗ್ಗೆ ನಾನು ಇಲ್ಲಿಗೆ ಬರೋದಕ್ಕಿಂತ ಮುಂಚೆ 100 ಜನಗಳನ್ನು ಭೇಟಿ ಮಾಡಿ ಬಂದಿದ್ದೇನೆ ಈ ಸಭೆಗೆ. ಆ ತಾಯಿ, ಒಬ್ಬ ತಾಯಿಯ ಪ್ರಶ್ನೆ ಸಂಪೂರ್ಣವಾಗಿ ಸುಟ್ಟು ಹೋಗಿದೆ. 40 ಅಸಿಸ್ಟೆಂಟ್ ಕಮಿಷನರ್ಗೆ ಫೋನ್ ಮಾಡಿದ್ರೆ ಅವ್ರು ಹೇಳ್ತಾರೆ, ಸರ್ ನಮಗೇನು ಸಾಧ್ಯ ಇಲ್ಲ ಇವರಿಗೆ ಪರಿಹಾರ ಕೊಡಲಿಕ್ಕೆ, ಏನಾದರೂ ಮುಖ್ಯಮಂತ್ರಿಗಳ ಪರಿಹಾರ ನಿಧಿಯಿಂದ ಕೊಡಲಿಕ್ಕೆ ವಿಶೇಷ ಪ್ರಕರಣ ಅಂತ ಕೊಡಬಹುದು, ನಮಗೆ ಆ ಶಕ್ತಿ ಇಲ್ಲ ಸರ್ ಅಂತಕ್ಕಂಥ ಮಾತು ಹೇಳ್ತಾರೆ. ಆ ತಾಯಿ ಬಿಕ್ಕಿಸ್ಕೊಂಡು ಅಳುತ್ತಾಳೆ. ಏನಾದರೂ ನಮ್ಮ ಕುಟುಂಬ ಬೀದಿಗೆ ಏನು ಬಂದಿದ್ದೀವಿ, ನೆರಳಿಲ್ಲ, ನಿಮ್ಮನ್ನು ನಂಬಂದಿದ್ದೇವೆ, ಉಳಿಸಿ ಅಂತಕ್ಕಂಥದ್ದಕ್ಕೆ ನನ್ನ ಮುಂದೆ ಇವತ್ತು ಬಂದಂಥದ್ದು ಒಂದು ಪ್ರಕರಣ. ಮತ್ತೊಂದು ಪ್ರಕರಣ ಇಲ್ಲೆಲ್ಲೋ ನಮ್ಮ ಹಿಂಡಿ ತಾಲೂಕಿನ ಬಿ.ಡಿ. ಪಾಟೀಲ್ ಇರಬೇಕಿಲ್ಲಿ ಈ ಸಭೆ ಒಳಗೆ. ಆ ಬಿ.ಡಿ. ಪಾಟೀಲ್ ಅವರ ಹಿಂಡಿ ಕ್ಷೇತ್ರ ಬಿಜಾಪುರ, ಒಬ್ಬ ತಾಯಿ ಮಗಳು ಬರ್ತಾರೆ. ಅದೆಂಥದೋ ಮುತ್ತೂಟ್ ಬ್ಯಾಂಕು 10 ಲಕ್ಷ ರೂಪಾಯಿನ ಮನೆ ಕಟ್ಟಲಿಕ್ಕೆ ಸಾಲ ತಗೊಂಡಿದ್ದೇವೆ, ಈಗ ಅವ್ರು ನೋಟಿಸ್ ಕೊಟ್ಟು ಮನೆ ಖಾಲಿ ಮಾಡಿ ಬೀದಿಗೆ ಬರ್ತೀವಿ ಅಂತ ಹೇಳಿ
ಆ ತಾಯಿ ಮಗಳು ನನ್ನ ಕಾಲಿಡ್ಕೊಳ್ಳಿಕ್ ಬರ್ತಾರೆ. ಶಿವಕುಮಾರ್, ಕಾಂಗ್ರೆಸ್ನ ಮಹಾನ್ ನಾಯಕರೇ, ನಮಗೆ ಈ ದೇವರ ಕೃಪೆಯಿಂದ ಅಧಿಕಾರ ಬಂದಾಗ ನಾವು ಎಂದೂ ಸಹ ವಿಧಾನಸೌಧ ಮುಂಭಾಗದಲ್ಲಿ ಕೆಂಗಾಲ್ ಹನುಮಂತಯ್ಯನವರು ಕಟ್ಟದಂತ ಸರ್ಕಾರದ ಕೆಲಸ, ದೇವರ ಕೆಲಸ ಕೆತ್ತನೆ ಮಾಡಿದ್ರು ಅದೇನು ಉಲ್ಟಿದ್ದೀರೋ ಇಲ್ವೋ ಗೊತ್ತಿಲ್ಲ ಈಗ. ಯಾಕೆಂದ್ರೆ ಕುಮಾರ್ ಕೃಪಾ ಇವತ್ತು ಏನಾಗಿದೆ, ಒಂದು ಹೆರಿಟೇಜ್ ಸೆಂಟ್ರು ನಿಮ್ಮ ತೆವಲಿಗೋಸ್ಕರವಾಗಿ ಇವತ್ತು ಅಲ್ಲಿ ಆ ಒಂದು ಹೆರಿಟೇಜ್ ಸೆಂಟರ್ನ ಕಟ್ಟಡವನ್ನ ಯಾವ ರೀತಿ ಧ್ವಂಸ ಮಾಡ್ಕೊಂಡು ಹೊರಟಿದ್ದೀರಿ, ಆ ಕೆಲಸ ನಾವು ಮಾಡಿಲ್ಲ. ಯಾವ ವಿಧಾನಸೌಧಕ್ಕೆ ನೀವು ಅಧಿಕಾರ ಸ್ವೀಕಾರ ಮಾಡಿ ಆ ಮೆಟ್ಟಿಲುಗಳ ಮೇಲೆ ನಿಮ್ಮ ಹಣೆಯನ್ನ ಇಟ್ಟು ಫೋಟೋ ಸೆಷನ್ ಮಾಡಿದ್ರಲ್ಲಪ್ಪ. ಮೊನ್ನೆ ವಿಧಾನಸಭೆ ಕಲಾಪ ಪ್ರಾರಂಭ ಆದಾಗ ವಿಧಾನಸಭೆಯ ಒಳಗೋಗ್ತಕ್ಕಂಥ ಒಂದು ಬಾಗಿಲೇನಿದೆ, ಆ ಬಾಗಿಲಿಗೆ ಹಣ ಇಟ್ಟು ನಮಸ್ಕಾರ ಮಾಡಿ, ಆ ಕೆಲಸ ನಾವು ಮಾಡಿಲ್ಲ. ಯಾವ ವಿಧಾನಸೌಧಕ್ಕೆ ನೀವು ಅಧಿಕಾರ ಸ್ವೀಕಾರ ಮಾಡಿ ಆ ಮೆಟ್ಟಿಲುಗಳ ಮೇಲೆ ನಿಮ್ಮ ಹಣೆಯನ್ನ ಇಟ್ಟು ಫೋಟೋ ಸೆಷನ್ ಮಾಡಿದ್ರಲ್ಲಪ್ಪ. ಮೊನ್ನೆ ವಿಧಾನಸಭೆ ಕಲಾಪ ಪ್ರಾರಂಭ ಆದಾಗ ವಿಧಾನಸಭೆಯ ಒಳಗೋಗ್ತಕ್ಕಂಥ ಒಂದು ಬಾಗಿಲೇನಿದೆ, ಆ ಬಾಗಿಲಿಗೆ ಹಣ ಇಟ್ಟು ನಮಸ್ಕಾರ ಮಾಡ್ತೀರಿ. ಅದು ಒಂದು ಚಿತ್ರ ನಮ್ಮ ಮಾಧ್ಯಮದಲ್ಲಿ. ಮತ್ತೆ ವಿಧಾನಸಭೆಯ ಕಲಾಪದ ಅವರ ಮುಖ್ಯಮಂತ್ರಿಯ ಸೀಟ್ನಲ್ಲಿ ಕೂರ್ಲಿಕ್ಕೆ ಹೋದ್ರೆ ಆ ಮುಖ್ಯಮಂತ್ರಿಯ ಮುಂದೆ ಇರತಕ್ಕಂಥ ಟೇಬಲ್ಗೆ ಹಣ ಇಟ್ಟು ನಮಸ್ಕಾರ ಮಾಡಿ ಫೋಟೋ ತೆಗೆಸ್ಕೊಂಡಿದ್ದೀರಿ. ನಿಮ್ಮ ಆತ್ಮ ಮುಟ್ಟು ನೋಡ್ಕೊಳ್ರಿ ಕಾಂಗ್ರೆಸ್ ನಾಯಕರುಗಳು. ಈ ರಾಜ್ಯ ಯಾವ್ಯಾವ ಸಂದರ್ಭದಲ್ಲಿ ಏನೇನು ಮಾಡಿದ್ದೀರಿ. ಇಲ್ಲಿ ಕೂತಿರ್ತಕ್ಕಂಥ ನನ್ನ ತಾಯಂದರು 526ನೇ ದಿನ ನಿಮ್ಮ ಯೋಗ್ಯತೆಗೆ ಅವ್ರನ್ನ ಕರೆಸಿ ಮಾತಾಡ್ತಕ್ಕಂಥ ಒಂದು ನೈತಿಕ ಶಕ್ತಿ ಇಲ್ಲ ನಿಮಗೆ. ಜನತಾದಳವನ್ನ, ದೇವೇಗೌಡರನ್ನ, ಕುಮಾರಸ್ವಾಮಿಯನ್ನ ಪ್ರಶ್ನೆ ಮಾಡ್ತೀರಾ ನೀವು. ನೋಡಿದ್ರೆ ನಮ್ಮ ಹುಡುಗ ತೋರಿಸ್ತಾ ಈಗ ಮೊಬೈಲ್ನಲ್ಲಿ. ಇವತ್ತು ನಾನು 2:55ಕ್ಕೆ ವಿಮಾನ ಹಿಡಿಬೇಕು. ನಾಳೆ ದಿನ ಕ್ಯಾಬಿನೆಟ್ ಇದೆ, ಮತ್ತೆ ಸಾಯಂಕಾಲ ಒಂದು ಮೀಟಿಂಗ್ ಇದೆ ನನಗೆ ದೆಹಲಿನಲ್ಲಿ. ಅದಕ್ಕೋಸ್ಕರ ಹೋಗ್ತಾ ಇದ್ದೇನೆ. ಈ ಸರ್ಕಾರಕ್ಕೆ ವೇದಿಕೆ ಮುಖಾಂತರ ಯಾವೊಂದು ಓಪನ್ ಡಿಬೇಟ್ ಅನ್ನ ಇದೇ ಫ್ರೀಡಂ ಪಾರ್ಕ್ನಲ್ಲಿ ಇವತ್ತು ಮಾತಾಡಲಿಕ್ಕೆ ಕಾಂಗ್ರೆಸ್ ನಾಯಕರು ತಯಾರಾಗಿದ್ದರೆ ಪ್ರಶ್ನೆ ನನಗೇನು ಕೇಳಿದ್ದೀರಿ, ನಾನು ವಿಧಾನಸಭೆಯ ಒಳಗೆ ಬರಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ವೇದಿಕೆ ಸಿದ್ಧ ಮಾಡಿದ್ರೆ ಇಲ್ಲ ನಾನೇ ಸಿದ್ಧ ಮಾಡ್ತೀನಿ. ತಯಾರಾಗಿದ್ರೆ ಕಾಂಗ್ರೆಸ್ನ 224 ಜನ ಇವತ್ತೇನು ಮಾಜಿ ಶಾಸಕರು, ಹಾಲಿ ಶಾಸಕರಿದ್ದೀರಿ, ನೀವೆಲ್ಲ ಬಂದು ಪ್ರಶ್ನೆ ಮಾಡಿ ಏಕಾಂಗಿಯಾಗಿ ಎದುರಿಸಲಿಕ್ಕೆ ಇವತ್ತು ಸಿದ್ಧ ಇದ್ದೇನೆ. ಹೆದರಿ ಓಡ್ತಕ್ಕಂಥ ಪ್ರಶ್ನೆ ಇಲ್ಲ. ಹೌದು, ದೇವೇಗೌಡರು 95ನೇ ಇಸ್ವಿನಲ್ಲಿ ಮುಖ್ಯಮಂತ್ರಿಯಾಗಿ ಯಾವ ಫೆಬ್ರವರಿ 2ನೇ ತಾರೀಕು ಒಂದು MOU ಆಯಿತು. 1000 ಬಾರಿ ಹೇಳಿದ್ದೇವೆ ಆ MOU ಮಾಡಿದ್ದು ದೇವೇಗೌಡರು ಅಂತ ಹೇಳಿ. ನಾವು ನಿಮ್ಮ ಮೇಲೆ ಅಪಾದನೆ ಯಾತಿಗೆ ಮಾಡ್ತಾ ಇದ್ದೇವೆ. ಯಾವೊಂದು MOU ಮಾಡಲಿಕ್ಕೆ ದೇವೇಗೌಡರು ಅವತ್ತು ಮಾಡಲಿಕ್ಕೆ ತೀರ್ಮಾನ ಇದೇ ರಾಮನಗರ ಜಿಲ್ಲೆ, ಈಗ ಬೆಂಗಳೂರು ದಕ್ಷಿಣ ಜಿಲ್ಲೆ, ರಾಮನಗರ ತೆಗೆದುಬಿಟ್ರಿ ಈಗ. ಯಾಕೆಂದ್ರೆ ಬೆಂಗಳೂರು ದಕ್ಷಿಣ ಅಂದ್ರೆ ಭೂಮಿ ಬೆಲೆ ಗಗನಕ್ಕೆ ಇರುತ್ತೆ. ಕನಕಪುರದಲ್ಲಿ ಭಾಷಣ ಮಾಡ್ತೀರಿ. ಯಾವ ನಮ್ಮ ರೈತರು ಬೆಂಗಳೂರು ದಕ್ಷಿಣ ಜಿಲ್ಲೆನಲ್ಲಿ ಜಮೀನು ಮಾರಾಟ ಮಾಡಬೇಡಿ, ನಿಮ್ಮ ಬೆಲೆ ಆಕಾಶಕ್ಕೆ ಇರ್ತದೆ, ಗಗನ ಮುಟ್ಟುತ್ತೆ, ಮಾರಾಟ ಮಾಡಬೇಡಿ ಅಂತ ಹೇಳದಂತ ಮಿಸ್ಟರ್ ಶಿವಕುಮಾರ್, ಇವತ್ತು ಬಿಡದಿಯ ನನ್ನ ರೈತರು ಯಾವೊಂದು ಕೃಷಿಯನ್ನು ಮಾಡ್ತಾ ಇದ್ದಾರೆ, ಹಾಲನ್ನು ಉತ್ಪಾದನೆ ಮಾಡಿ ಇವತ್ತು ನಿಮ್ಮ ಬೆಂಗಳೂರು ಡೈರಿಗೆ ಆಗ್ತಾ ಇದ್ದಾರೆ. ಈ ತೀರ್ಮಾನ ಮಾಡಿದ್ದು ಕುಮಾರಸ್ವಾಮಿನೇ. ಹೌದು, ಇದು ಕುಮಾರಸ್ವಾಮಿ ಕೂಸೆ. ಇದು 1000 ಬಾರಿ ಹೇಳಿದ್ದೆ ನಾನು. ಯಾವ ದೇವೇಗೌಡರು ಅವತ್ತು ತೆಗೆದುಕೊಳ್ಳಲಿಕ್ಕೆ ನಿರ್ಣಯ ಮಾಡಲಿಕ್ಕೆ ಕಾರಣ, ಅವತ್ತಿನ ಸರ್ಕಾರದ ಒಂದು ವರ್ಷದ ಬಜೆಟ್ ಕೇವಲ 3-3.5 ಸಾವಿರ ಕೋಟಿ ರೂಪಾಯಿಗಳು. ಇವತ್ತು ನಮ್ಮ ಸರ್ಕಾರದ ಬಜೆಟ್ 4.5 ಲಕ್ಷ ಕೋಟಿ. 1989ರಲ್ಲಿ PWD ಮಂತ್ರಿಗಳಾಗಿ ಮಾಡಬೇಕು ಅಂತಕ್ಕಂಥ ಒಂದು ನಿರ್ಣಯ ಮಾಡಿದ್ರು. ಮಾಡ್ಲಿಕ್ಕೆ ಆಗಿರಲಿಲ್ಲ. 95ರಲ್ಲಿ ಮುಖ್ಯಮಂತ್ರಿಗಳಾದಾಗ
ಯಾವೊಬ್ಬ ಅಮೆರಿಕದ ಒಬ್ಬ ಗವರ್ನರು ಅವರ ಜೊತೆಯಲ್ಲಿ ಅಮೆರಿಕದ ಒಂದು ಕಂಪನಿ ಒಂದು MOU ಮಾಡ್ಕೊಂಡಿದ್ದು ನಿಜ. 1995 ಫೆಬ್ರವರಿ 2ನೇ ತಾರೀಕು 1989ರಲ್ಲಿ PWD ಮಂತ್ರಿಗಳಾಗಿ ಮಾಡಬೇಕು ಅಂತಕ್ಕಂಥ ಒಂದು ನಿರ್ಣಯ ಮಾಡಿದ್ರು. ಮಾಡ್ಲಿಕ್ಕೆ ಆಗಿರಲಿಲ್ಲ. 95ರಲ್ಲಿ ಮುಖ್ಯಮಂತ್ರಿಗಳಾದಾಗ ಯಾವೊಬ್ಬ ಅಮೆರಿಕದ ಒಬ್ಬ ಗವರ್ನರು ಅವರ ಜೊತೆಯಲ್ಲಿ ಅಮೆರಿಕದ ಒಂದು ಕಂಪನಿ ಒಂದು MOU ಮಾಡ್ಕೊಂಡಿದ್ದು ನಿಜ. 1995 ಫೆಬ್ರವರಿ 2ನೇ ತಾರೀಕು. ನಂತರ ಒಂದು ತಿಂಗಳಲ್ಲಿ ಒಂದು ಹೈಪವರ್ ಕಮಿಟಿ ಮಾಡಿ ಒಂದು ವರದಿಯನ್ನ ಕೊಟ್ಟರು. ವರದಿಯನ್ನು ಕೊಟ್ಟಾಗ ದೇವೇಗೌಡರ ಕಾಲದಲ್ಲಿ ಮಾಡಿದಂಥ ತೀರ್ಮಾನ, ಯಾವುದೇ ರೈತರ ಭೂಮಿಯನ್ನ ಸರ್ಕಾರ ವಶಪಡಿಸ್ಕೊಳ್ತಕ್ಕಂಥ ಪ್ರಶ್ನೆ ಇಲ್ಲ. ಯಾವ ಒಂದು ಯೋಜನೆಯನ್ನ ಮಾಡಲಿಕ್ಕೆ ಬಂದಿರತಕ್ಕಂಥ ಕಂಪನಿ ಏನಿದೆ ಅವರೇ ಸಂಪೂರ್ಣ ಹಣವನ್ನು ಹಾಕಬೇಕು, ಹೂಡಿಕೆ ಹಾಕಬೇಕು. ಸರ್ಕಾರದಿಂದ ಯಾವುದೇ ರೀತಿಯ ಹಣ ಕೊಡ್ತಕ್ಕಂಥ ಪ್ರಶ್ನೆ ಇಲ್ಲ. ಇದನ್ನ ಅವತ್ತು ತೀರ್ಮಾನ ಮಾಡಿ ಈ ನಾಡಿನ ಜನತೆ ಮೊದಲನೇ ಬಾರಿಗೆ ಜನತಾದಳಕ್ಕೆ 18 ಸ್ಥಾನಗಳನ್ನ ಲೋಕಸಭೆಗೆ ಕಳಿಸ್ಕೊಟ್ಟಂತದ್ದೇನಿದೆ. ದೇವೇಗೌಡರು ಪ್ರಧಾನಮಂತ್ರಿಗಳಾಗಿ ದೆಹಲಿಗೆ ಹೋದರು. ನಂತರದ ದಿನಗಳು 97ನೇ ಇಸವಿ ಏನೇನು ತೀರ್ಮಾನಗಳನ್ನು ಮಾಡಿದ್ರಿ ಈ ನೈಸ್ ಪ್ರಾಜೆಕ್ಟ್ನಲ್ಲಿ, ದೇವೇಗೌಡರು ಆ ಕೂಸನ್ನ ಜನನ ಕೊಟ್ಟಿದ್ದು ಒಳ್ಳೆಯ ಮಾರ್ಗದಲ್ಲಿ ನಡಿಬೇಕು ಅಂತಕ್ಕಂಥ ನಿರ್ಧಾರ ಮಾಡಿ ಆ ಕೂಸಿಗೆ ಜನಕ ಕೊಟ್ಟಿದ್ದು. ಆ ಕೂಸನ್ನ ದಾರಿ ತಪ್ಪಿಸಿ ಯಾವ್ಯಾವ ಹಂತದಲ್ಲಿ ಯಾವ ರೀತಿ ರೈತರ ಭೂಮಿಗಳನ್ನ ಲೂಟಿ ಮಾಡಿ ಯಾವನ ಒಬ್ಬ ಅಮೆರಿಕದಿಂದ ಬಂದು ಆ ಒರಿಜಿನಲ್ ಕಂಪನಿಯನ್ನ ದೂರ ಇಟ್ಟು ಎಲ್ಲವನ್ನ ಕ್ರೋಢೀಕರಿಸಿಕೊಂಡು ಆ ಸರ್ಕಾರಗಳಲ್ಲಿ ಆ ವ್ಯಕ್ತಿಗೆ ನೀವು ಶಕ್ತಿ ತುಂಬಿ ಪದೇ ಪದೇ ಅವ್ರು ಏನೇನು ಕೇಳಿದ್ರು ಎಲ್ಲವನ್ನು ರೆಡ್ ಕಾರ್ಪೆಟ್ ಹಾಕಿ ಮಾಡಿಕೊಟ್ಟಿದ್ದು ಯಾರಪ್ಪ? ಶಿವಕುಮಾರ್. ಯಾವೊಂದು BMICPA 1999ರಲ್ಲಿ UD ಮಂತ್ರಿಯಾಗಿ ನಗರಾಭಿವೃದ್ಧಿ ಮಂತ್ರಿಯಾಗಿ ಆ ಒಂದು BMICPA ಯೋಜನೆಯ ಚೇರ್ಮನ್ ಅಥಾರಿಟಿ ಮಾಡಿ ರಚನೆ ಮಾಡಿ ಆ ಒಂದು ಅಥಾರಿಟಿಗೆ ಅಧ್ಯಕ್ಷ ಸ್ಥಾನದಲ್ಲಿ ಕೂತು ಕೆಲಸ ಮಾಡಿದವನು ಯಾರು? ಇದೇ ಈಗಿನ ಮುಖ್ಯಮಂತ್ರಿ ಶಿವಕುಮಾರ್. ಯಾವ 20,000 ಎಕರೆ ಫ್ರೇಮ್ವರ್ಕ್ ಅಗ್ರಿಮೆಂಟ್ನಲ್ಲಿ ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಆದೇಶ ಕೊಡ್ತು, ನೀವು ಏನೇ ಕಾರ್ಯಕ್ರಮವನ್ನ ಆ ರಸ್ತೆ ಯೋಜನೆ ಮಾಡಬೇಕಾದ್ರೆ ಆ ಫ್ರೇಮ್ವರ್ಕ್ ಅಗ್ರಿಮೆಂಟ್ ನ ಒಳಪಟ್ಟು ಕೆಲಸವನ್ನ ಮಾಡಬೇಕು ಅಂತ ತೀರ್ಮಾನ ಏನು ಕೊಟ್ಟಿದ್ರು. ಆ ಸುಪ್ರೀಂ ಕೋರ್ಟ್ನ ಆದೇಶಗಳನ್ನ ಹೈಕೋರ್ಟ್ನ ಆದೇಶಗಳನ್ನ ತಿರುಚಿ ಆ ವ್ಯಕ್ತಿಗೆ ಮಾರಾಟ ಮಾಡಿ ನಿಮ್ಮ ಬದುಕನ್ನ ಜೀವನ ಮಾಡ್ತಿರ್ತಕ್ಕಂಥ ಈ ಕಾಂಗ್ರೆಸ್ ಪಕ್ಷ ಕುಮಾರಸ್ವಾಮಿಗೆ ಪ್ರಶ್ನೆ ಮಾಡ್ತೀರಾ? ದೇವೇಗೌಡರಿಗೆ ಪ್ರಶ್ನೆ ಮಾಡ್ತೀರಾ? ಏನಪ್ಪಾ ಮಾಡಿದೆ? 20,000 ಎಕರೆ ಭೂಮಿ ಆ ಟೌನ್ಶಿಪ್ಗಳು 5 ಟೌನ್ಶಿಪ್ ಮಾಡಬೇಕಾಗಿತ್ತು. ಆ ಒಂದು ಅಗ್ರಿಮೆಂಟ್ ಪ್ರಕಾರ ನೀವೇನು ಮಾಡದಪ್ಪ? 20,000 ಎಕರೆ ಇದ್ದದ್ದನ್ನ ಬೆಂಗಳೂರು ಮೈಸೂರಿನ ರಸ್ತೆ 111 ಕಿಲೋಮೀಟರ್ ಏನಾಗಬೇಕಾಗಿತ್ತು? 1,75,000 ಎಕರೆ ಭೂಮಿಯನ್ನ ಆ ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿ ಅಂತ ಹೇಳಿ ಯಾವ BMICPA ಇನ್ಫ್ರಾಸ್ಟ್ರಕ್ಚರ್ ಕಾರಿಡಾರ್ ಅಂತಕ್ಕಂಥ ಅಥಾರಿಟಿ ಮಾಡಿದ್ದೆ. ಆ ಅಥಾರಿಟಿ ಮುಖಾಂತರ 20,000 ಎಕರೆ ಇದ್ದಂತ ಭೂಮಿಯನ್ನ 1,75,000 ಎಕರೆ ಭೂಮಿ BMICPA ಬಂದು ಇಲ್ಲಿ ನೀವು ಏನೇ ಕೆಲಸ ಮಾಡಿದ್ರು ಅನುಮತಿ ತೆಗೆದುಕೋಬೇಕು ಅಂತ ಹೇಳಿ ತೀರ್ಮಾನ ಮಾಡಿ ರೈತರನ್ನ ಬೀದಿಗೆ ತಂದು ನಿಲ್ಲಿಸಿದ್ದು ದೇವೇಗೌಡರು ತಂದು ನಿಲ್ಲಿಸು ಅಂತ ಹೇಳಿದ್ರ. ಆ ಕೂಸನ್ನ ಹುಟ್ಟಿಸಿದ್ದೀನಿ ನಾನು. ಇದರಲ್ಲಿ ಆ ಕೂಸಿನ ಹೆಸರಿನಲ್ಲಿ ನಿಮಗೆ ಬೇಕಾದಂಗೆ ಈ ರಾಜ್ಯದ ರೈತರನ್ನ ಒಕ್ಕಲೆಬ್ಬಿಸಿ ಲೂಟಿ ಮಾಡಿ ಅಂತ ಹೇಳಿ ದೇವೇಗೌಡರು ನಿಮಗೆ ಹೇಳಿದ್ರ. ಬನ್ನಿ ಚರ್ಚೆ ಮಾಡಕ್ ಸಿದ್ಧ ಇದ್ದೇನೆ. ಏನೋ ಒಂದು ಕಾಂಗ್ರೆಸ್ನ ಪಕ್ಷದ ವತಿಯಿಂದ ಮಾಧ್ಯಮದ ಸ್ನೇಹಿತರ ಮುಂದೆ ಒಂದು ದೀರ್ಘವಾದ ಪತ್ರದ ಪ್ರಕಟಣೆ. ಎಸ್, ದೇವೇಗೌಡರೇ ಮಾಡಿದ್ದು. ಯಾವೊಂದು ಬೆಂಗಳೂರು ಸಿಂಗಪುರ ಮಾಡ್ತೀವಿ ಅಂದ್ರೆ ಬೆಂಗಳೂರು ಜಲಾವೃತವಾಗಿ ನಿಲ್ತಕ್ಕಂಥ ವಾತಾವರಣ, ಬೆಂಗಳೂರು ನಗರದಲ್ಲಿ ಜಲಾವೃತವಾದಂಥ ಕಾರಣ ಇದೇ ಈಗಿನ ನಗರಾಭಿವೃದ್ಧಿ ಮಂತ್ರಿಯಾಗಿ ಈಗಿನ ಮುಖ್ಯಮಂತ್ರಿ ಮಹಾನುಭಾವ ಅವರ ಮಹಾನ್ ನಾಯಕರು ಸಿಂಗಪುರ ಮಾಡ್ತೀವಿ ಅಂದ್ರು. ಯಾವೊಂದು JP ನಗರ ಬಡಾವಣೆ 5 ಅಡಿ ನೀರು ನಿಲ್ತಾ ಇತ್ತು 2006 ನಾನು ಮುಖ್ಯಮಂತ್ರಿ ಆದಾಗ.
ಆ ಸ್ಥಳಕ್ಕೆ ಭೇಟಿ ಕೊಟ್ಟು ಪುಟ್ಟೇನಹಳ್ಳಿ ಭಾಗದಲ್ಲಿ ಯಾವ ಒಂದು ಕೆಲಸವನ್ನು ಮಾಡದೆ ಇವತ್ತು ಅಲ್ಲಿ ನೀರು ನಿಲ್ಲೋದಿಲ್ಲ. ಬೆಂಗಳೂರಿನ ಯಾವುದೇ ಭಾಗದಲ್ಲಿ ಇವತ್ತು ನೀರು ಜಲಾವೃತವಾದರೆ ಆ ಪುಟ್ಟೇನಹಳ್ಳಿನಲ್ಲಿ ಇವತ್ತು ನೀರು ನಿಲ್ಲೋದಿಲ್ಲ. ಇದು ಕುಮಾರಸ್ವಾಮಿ ಮಾಡಿದ ಕೆಲಸ. ನೀವು ಮಾಡಿದ್ದೇನು ಮಾಡಿದ್ರಪ್ಪ ಮಹಾನ್ ನಾಯಕರು? ಆ ಇದ್ದಂತ 20 ತಿಂಗಳಲ್ಲಿ ಬೆಂಗಳೂರು ನಗರದಲ್ಲಿ 56 ಪ್ರಮುಖ ರಸ್ತೆಗಳನ್ನು ಅಗಲೀಕರಣ ಮಾಡಿ ಯಾವೊಂದು ಬೆಂಗಳೂರು ನಗರದ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೆ. ಇದೇ ನೈಸ್ ಕಂಪನಿ ಯಾವ 5 ಟೌನ್ಶಿಪ್ ಅನ್ನ 30 ವರ್ಷದಲ್ಲಿ ನಿರ್ಮಾಣ ಮಾಡಿ ಅಲ್ಲಿ ಏನೋ ಒಂದು ಕಾರ್ಯಕ್ರಮಗಳನ್ನು ಮಾಡಬೇಕು ಅಂತ ಸೂಚನೆ ಕೊಟ್ಟಿದ್ರು. ಆ ಟೌನ್ಶಿಪ್ಗಳು ಬರಲಿಲ್ಲ. ಅಲ್ಲಿ ಬೆಂಗಳೂರು ನಗರದ ಸುತ್ತ ಭೂಮಿ ಹೊಡೆಯತಕ್ಕಂಥ ಕೆಲಸಕ್ಕೆ ಹೊರಟರು. ಅದಕ್ಕೆ ಕೈ ಜೋಡಿಸಿದಂಥ ಮಹಾನ್ ಭಾವನ ಇವತ್ತು ನೀವು ಅಲ್ಲಿ ಮುಖ್ಯಮಂತ್ರಿ ಮಾಡಿ ನನ್ನನ್ನ ದೇವೇಗೌಡರನ್ನ ಪ್ರಶ್ನೆ ಮಾಡ್ತೀರಾ? ಬನ್ನಿ, ತಯಾರಾಗಿದ್ದೇನೆ, ಚರ್ಚೆ ಮಾಡೋಣ. ನಾನು ಬಿಡದಿಯ ನನ್ನ ತಾಯಂದ್ರ ಸಮ್ಮುಖದಲ್ಲಿ ಬೈರ್ಮಂಗಲದಲ್ಲಿ ಬಂದು ಸುಮಾರು 4 ಗಂಟೆವರೆಗೂ ಕೂತ್ನಲ್ಲ, ಖಾಲಿ ಕುರ್ಚಿ ಇಟ್ಟು, ಈ ರಾಜ್ಯದ ಮುಖ್ಯಮಂತ್ರಿ ಬಾರಪ್ಪ, ನನ್ನ ರೈತ ಬಂಧುಗಳ ಮುಖಾಂತರ ಅವರ ಸಮ್ಮುಖದಲ್ಲಿ ಚರ್ಚೆ ಮಾಡಬಾ ಅಂತ ಕರೆದ್ರೆ ಬರಲಿಕ್ಕೆ ನಿಮ್ಮಲ್ಲಿ ನೈತಿಕತೆ ಇಲ್ಲದೆ ಅಲ್ಲೆಲ್ಲ ಮಾಧ್ಯಮದ ಸ್ನೇಹಿತರಿಗೆ ಪತ್ರ ಬಿಡುಗಡೆ ಮಾಡ್ತೀರಾ? ಹೆದರಿ ಹೋಗ್ತಕ್ಕಂಥ ಪ್ರಶ್ನೆ ಇಲ್ಲ. ಈ ಪಕ್ಷ ಇವತ್ತು ಉಳಿದಿದ್ರೆ ಈ ನಾಡಿನ ನನ್ನ ರೈತ ಬಂಧುಗಳು ಉಳಿಸಿರ್ತಕ್ಕಂಥ ಪಕ್ಷ ಈ ಜನತಾದಳ. ಯಾವುದೋ ಬ್ರೋಕರ್ಗಳನ್ನ, ದಳ್ಳಾಳಿಗಳನ್ನ, ಯಾವುದೇ ಒಂದು ಭೂ ಕಳ್ಳರೇನಿದ್ದೀರಿ, ನೀವು ಕೊಟ್ಟಂತ ಹಣದಿಂದ ಕಟ್ಟಿರ್ತಕ್ಕಂಥ ಪಕ್ಷ ಅಲ್ಲ ಇದು. ಈ ನಾಡಿನ ರೈತರು ರಕ್ತ ಬಸ್ದು